स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಈ ಕರೆದಿರೋ ಉದ್ದೇಶ ಏನಂತಂದ್ರೆ ಈ 1995ರಿಂದ ಇಲ್ಲಿವರೆಗೆ ನಮಗೆ ಯಾವುದೇ ಅನುದಾನ ಕೊಟ್ಟಿರೋದಿಲ್ಲ ಖಾಸಗಿ ಶಾಲೆಗಳಿಗೆ. ಆ 95ರಿಂದ ಪ್ರಾರಂಭವಾದಂತಹ ಶಾಲೆಗಳಿಗೆ ಆದಷ್ಟು ಶೀಘ್ರದಲ್ಲಿ ಅನುದಾನಕ್ಕೆ ಒಳಪಡಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೂ ನಾವು ಒತ್ತಾಯವನ್ನು ಮಾಡುತ್ತೇವೆ. ಅದೇ ರೀತಿ ಎರಡನೇದಾಗಿ ಈಗ ಮೊದಲು ನಮ್ಮ ರಾಜ್ಯದಲ್ಲಿ CBSE ಮತ್ತು ರಾಜ್ಯ ಪಠ್ಯಕ್ರಮ ICSE ಅಂತೇಳಿ ಒಂದು ಸಮಾನತೆ ಇರಲಿಲ್ಲ. CBSE ICSE ಅಲ್ಲಿ ಓದಿದಂಥ ಮಕ್ಕಳು 33 ಅಂಕಗಳನ್ನು ತಗೊಂಡು ಪಾಸ್ ಆಗ್ತಿದ್ರು. ಆದರೆ ರಾಜ್ಯ ಪಠ್ಯಕ್ರಮ ಅಂದ್ರೆ ಕೇವಲ ಖಾಸಗಿ ಶಾಲೆಗಳಲ್ಲ, ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನಿತ ಶಾಲೆ ಆಗಿರ್ಬೋದು, ಅನುದಾನ ರಹಿತ ಶಾಲೆಗಳಾಗಿರ್ಬೋದು, ಈ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳು 35 ಅಂಕಗಳನ್ನು ಪಡೆದ್ರೆ ಮಾತ್ರ ಪಾಸ್ ಆಗ್ತಿದ್ರು. ಸರ್ಕಾರ ಏನ್ ಮಾಡಿತ್ತು, ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಹಾಕೋದು, ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಅಂತೇಳಿ 2-3 ಪರೀಕ್ಷೆಗಳನ್ನು ಮಾಡ್ತಿತ್ತು. ಅದು ಸರ್ಕಾರಕ್ಕೂ ಹೊರೆ ಆಗ್ತಿತ್ತು. ಮತ್ತು ಕೆಲವು ಮಕ್ಕಳು ಮೊದಲನೇ ಪರೀಕ್ಷೆಯಲ್ಲಿ ತಗೊಂಡಿದ್ದ ಅಂಕಗಳನ್ನ 2ನೇ ಮತ್ತು 3ನೇ ಪರೀಕ್ಷೆಯಲ್ಲಿ ಕಡಿಮೆನೆ ತಗೋತಾ ಇದ್ವಿ, ಹೆಚ್ಚಿಗೆ ಆಗ್ತಾ ಇದ್ದಿಲ್ಲ. ಅದಕ್ಕೆ ನಮ್ಮ ರಾಜ್ಯ ಸಂಘಟನೆ ಕ್ಯಾಂಪ್ಸ್ ಅಂತ ರಾಜ್ಯ ಸಂಘಟನೆ ಪುಟ್ಟಣ್ಣ ಅವರ MLC ಅವರ ನೇತೃತ್ವದಲ್ಲಿ, D. ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಪರೀಕ್ಷಾ ಪದ್ಧತಿಯನ್ನು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನ ಸುಮಾರು 6 ತಿಂಗಳಿಂದ ಮಾಡಿ ಈ ಪದ್ಧತಿಯನ್ನ ರದ್ದು ಮಾಡಬೇಕು, ಮಕ್ಕಳಿಗೆ ಅನುಕೂಲವಾಗುವಂತೆ ತಾರತಮ್ಯ ಇಲ್ಲದಂತೆ CBSE ICSE ರಾಜ್ಯ ಪಠ್ಯಕ್ರಮದಲ್ಲಿ ತಾರತಮ್ಯ ಇರದಂತೆ 33 ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಲಿಕ್ಕೆ ಒಂದು ವರದಿಯನ್ನು ಸಲ್ಲಿಸಿದಾಗ ಸರ್ಕಾರ ಅವಾಗ ಹೊರಟ್ಟಿಯವರು ಅದರಲ್ಲಿದ್ದರು. ಆದರೆ ಈಗ ದುರದೃಷ್ಟವಶಾತ್ ಹೊರಟ್ಟಿ ಸಾಹೇಬರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಬಗ್ಗೆ ತುಂಬಾ ಅಪಾರವಾದ ಗೌರವ ಇದೆ, ಅವ್ರ ಶಿಕ್ಷಣದ ಬಗ್ಗೆ ಅಪಾರವಾದ ಜ್ಞಾನವುಳ್ಳವರು. ನಾವು ಕೂಡ ಅವರಿಗೆ ಮನವಿ ಮಾಡ್ಕೊಳ್ತೀವಿ, ಇದಕ್ಕೆ ಸಹಕಾರ ಮಾಡ್ರಿ ಅಂತ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂತಹ ಬಡ ಮಕ್ಕಳು ಈ 35 ಅಂಕ ತೆಗೆದುಕೊಳ್ಳದೆ ಫೇಲ್ ಆದಾಗ ನಮ್ಮ ಉತ್ತರ ಕರ್ನಾಟಕ ಬಹಳ ಬಡ ಜನ ಇರುವಂತಹ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ, ಆ ಮಕ್ಕಳು ಏನ್ ಮಾಡ್ತಿದ್ರು, ಫೇಲ್ ಆದ ಕೂಡಲೇ ಅವ್ರೆಲ್ಲೋ ಕೂಲಿ ಕೆಲ್ಸಕ್ಕೆ ಹೋಗೋದು, ಬೇರೆ ಆಟದಾರಿ ಇರೋದು, ಹೆಣ್ಮಕ್ಳಾಗಿದ್ದರಿಂದ ಬಾಲ ವಿವಾಹ ಮಾಡ್ತಿದ್ರು. ಇದರಿಂದ ಶಿಕ್ಷಣದ ಹೈಯರ್ ಎಜುಕೇಶನ್ಲಿಂದ ಅವರಿಗೆಲ್ಲ ವಂಚಿತರಾಗ್ತಿದ್ರು. ಅದಕ್ಕೆ ನಾವು ಇದನ್ನ ಮಾಡಿದ್ದ ಸರ್ಕಾರ ಏನ್ ಮಾಡ್ತು, 33 ಅಂಕಗಳನ್ನು ಘೋಷಣೆ ಮಾಡೋದ್ರಿಂದ ಈಗ ಯಾವುದೇ ತಾರತಮ್ಯ ಇಲ್ಲ. CBSE ICSE ಸ್ಟೇಟ್ ಸಿಲೆಬಸ್ ಅನ್ನುವಂಥ ತಾರತಮ್ಯ ಇಲ್ಲ. ಎಲ್ಲಾ ಮಕ್ಕಳಿಗೂ ಅನುಕೂಲ ಆಗುವಂತೆ ಎಲ್ಲರಿಗೂ, ಬಡವರು ಶ್ರೀಮಂತರು ಇರೋ CBSE ICSE ಅಂದ್ರೆ ಕೇವಲ ಶ್ರೀಮಂತರ ಮಕ್ಕಳು, ದೊಡ್ಡ ಮಕ್ಕಳ ಮಾತ್ರ ಅದ್ರಲ್ಲಿ ಕಲಿತಾ ಇದ್ವಿ. ಅದಕ್ಕೆ ಏನಾಗ್ತಿತ್ತು, ರಾಜ್ಯದ ಇಡೀ ದೇಶಾದ್ಯಂತ ನೋಡಿದಾಗ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ 6ರಿಂದ 7 ಲಕ್ಷ ಜನ SSLC ಫೇಲ್ ಆಗ್ತಿದ್ರು. ಮತ್ತು ಸುಮಾರು ಇಡೀ ದೇಶಕ್ಕೆ ಹೊಂದಿಸಿದಾಗ 22% ನಮ್ಮಂತ ಫೇಲ್ ಸಂಖ್ಯೆ ಇತ್ತು. ಈ ರಾಜ್ಯ ಪಠ್ಯಕ್ರಮಕ್ಕೆ ಮತ್ತು CBSE ICSE ಕಂಪೇರ್ ಮಾಡಿದಾಗ ICSE CBSE ರಿಸಲ್ಟ್ 100% ಇರ್ತಿತ್ತು. ಆದ್ರೆ ನಮ್ಮ ರಾಜ್ಯ ಪಠ್ಯಕ್ರಮ ನೋಡಿದಾಗ ಎಲ್ಲ ಕಡಿಮೆ ರಿಸಲ್ಟ್ ಆಗ್ತಿತ್ತು, 22% ಕಡಿಮೆ ಆಗ್ತಿತ್ತು. ಅದು ಯಾಕೆ ಆಗ್ತಿತ್ತು ಅಂದ್ರೆ ಮಕ್ಕಳಿಗೆ ಪರೀಕ್ಷೆ ಗೊಂದಲ ಇತ್ತು, CBSE ICSE ಗೊಂದಲ ಇತ್ತು. ಅಲ್ಲಿ 33 ತಗೊಂಡ್ರೆ ಪಾಸ್ ಆಗ್ತಿದ್ರು, ನಮ್ಮ ಹತ್ರ 35 ತಗೊಂಡ್ರೆ ಪಾಸ್ ಆಗ್ತಿತ್ತು. ಅದಕ್ಕೆ ಸರ್ಕಾರ ಏನ್ ಮಾಡುತ್ತೆ, ಇದನ್ನ 33 ಅಂಕ ಗಳಿಸಿದ್ರಿಂದ ನಮ್ಮ ಸಂಘಟನೆಯ ಪರವಾಗಿ ಶಿಕ್ಷಣ ಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ, ಕಾರ್ಯದರ್ಶಿಗಳಿಗೂ, ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ 33 ಅಂಕಗಳನ್ನು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಸೋಸಿಯೇಷನ್ ಗೌರವ ಅಧ್ಯಕ್ಷನಾಗಿ ಪ್ರಾಣೇಶ್ H. ಜೋಶಿ, ಸಹಜವಾಗಿ ಎಜುಕೇಶನ್ದಲ್ಲಿ SSLC ಅನ್ನತಕ್ಕಂಥದ್ದು ಒಂದು ಉತ್ತಮವಾದ ಘಟ್ಟ. ಆ SSLC ಅಲ್ಲಿ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಕಂಪಲ್ಸರಿ 35 ಅಂಕಗಳನ್ನ ಪಡೆದುಕೊಂಡಾಗ ಮಾತ್ರ ಸಹಜವಾಗಿ ಪಾಸ್ ಆಗ್ತಾ ಇದ್ರು. ಈಗ ಇತ್ತಿತ್ತಲಾಗಿ ಇಂಟರ್ನಲ್ ಮಾರ್ಕ್ಸ್ 20 ಮಾರ್ಕ್ಸ್, ಆಮೇಲೆ 28 ಮಾರ್ಕ್ಸ್ ತೆಗೆದುಕೊಳ್ಳಬೇಕಾಗಿತ್ತು. ಅದು CBSE ಆ ರೀತಿ ಅದು ಬದಲಾವಣೆ, ಅದು ವ್ಯತ್ಯಾಸ ಇರೋದ್ರಿಂದ ಸಹಜವಾಗಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಫೇಲು ಎನ್ನತಕ್ಕಂತ ಒಂದು ಬಂತು ಅಂದ್ರೆ ಅವ್ರ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡೋದು ಅವ್ರು ಡ್ರಾಪ್ ಆಗಿಬಿಡ್ತಾರೆ. ಯಾಕಂದ್ರೆ ಸೈಕಿಕ್ ಆಗಿ ಮಕ್ಕಳು ಸೈಕಾಲಜಿ ಆಗೋ ದೃಷ್ಟಿಯಿಂದ ಈಗ ಸಹಜವಾಗಿ ಶಿಕ್ಷಣ SSLC ಮಟ್ಟದಲ್ಲಿ ಅವ್ರ IQ ಲೆವೆಲ್ ಏನಿರುತ್ತೆ ಅಂದ್ರೆ ಬಹಳ ಕಡಿಮೆ ಇರುತ್ತೆ. ಹೆಚ್ಚು SSLC ಆದ ನಂತರ PUC ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸುಧಾರಣೆ ಆಗೋದು ಜಾಸ್ತಿ ಇರುತ್ತೆ, ಡಿಗ್ರಿ ಮಟ್ಟದಲ್ಲಿ ಕೂಡ ಸುಧಾರಣೆ ಆಗೋದು ಜಾಸ್ತಿ ಆಗುತ್ತೆ. ಆದ್ರೆ SSLC ಮಟ್ಟದಲ್ಲಿ ಅವ್ರು ಪಾಸ್ ಆದ ಎನ್ನತಕ್ಕಂತ ಅವರೇ ತಾವು ಮೋಟಿವೇಶನ್ ಆಗಿ ಏನಾಗ್ತಾರೆ, ಮುಂದೆ ಅವರು ಸುಧಾರಣೆ ಆಗೋದು ಸಾಧ್ಯತೆ ಇದೆ. ಅದಕ್ಕಾಗಿ ಸರ್ಕಾರ ಈ ಮಾಡಿರ್ತಕ್ಕಂಥ 33 ಅಂಕಗಳಿಗಷ್ಟು ಪಡ್ಕೊಂಡ್ರೆ ಪಾಸ್ ಆಗ್ತೀನಿ ಅನ್ನತಕ್ಕಂಥ ವಿಷಯವನ್ನ ನಮ್ಮ ವಿಜಯಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಪರವಾಗಿ ಅದನ್ನು ತುಂಬ ಹೃದಯವಾಗಿ ಸ್ವಾಗತವನ್ನ ನಾವು ಮಾಡ್ತಾ ಇದ್ದೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ, ಈಗ ಅನೇಕ ಶಿಕ್ಷಣ ತಜ್ಞರು ಕೂಡ ಇದಕ್ಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ.
ಅವ್ರಿಗೂ ಕೂಡ ನಾವು ಕನ್ವಿನೆನ್ಸ್ ಮಾಡಿ ಇದು ಮುಂದುವರಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಒಂದು ಹೈಯರ್ ಎಜುಕೇಶನ್ ಪಡ್ಕೊಳ್ಳಿಕ್ಕೆ ಅವರವರೇ ಮೋಟಿವ್ ಆಗಿ ಶಿಕ್ಷಣವನ್ನ ಮುಂದುವರಿಸ್ತಾರೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈ ಮಾಡಿರ್ತಕ್ಕಂಥ ಈ ಸರ್ಕಾರದ ಒಂದು ಪದ್ಧತಿಯನ್ನ ಹೃತ್ಪೂರ್ವಕವಾಗಿ ವಿಜಯಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಶಿಕ್ಷಕರು ಬಹಳ ಖುಷಿ ಪಟ್ಟಿದ್ದಾರೆ. ಇದನ್ನ ನಾವು ಸ್ವಾಗತವನ್ನು ಪಡ್ತಾ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೇವೆ. ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಅಥವಾ ಅನುದಾನಿತ ಶಾಲೆಯಲ್ಲಿ ಬಡತನದಲ್ಲೇ ಕಲಿದಾರೆ ಸರ್ ಮಕ್ಕಳು. ಅದು ಸೊನ್ನೆ ಕೊಟ್ಟು ಪಾಸ್ ಆಗಬೇಕು ಅನ್ನೋ ಲೆಕ್ಕ ಯಾವ್ದು ಇಲ್ಲ ಸರ್, ನಾವು 0 ಕೊಟ್ಟರು ಪಾಸ್ ಆಗೋದಂತ ಹೇಳಲ್ಲ. ನಾವು 1ನೇ ತರಗತಿಲಿಂದ ನೋಡ್ರಿ CBSE ಮಾಡಿ ಅಲ್ಲ, ನಮ್ ಎಲ್ಲಾ 1ನೇ ತರಗತಿ ಪಠ್ಯ ಪುಸ್ತಕಗಳ ಗುಣಮಟ್ಟ ಕಡಿಮೆ ಇರೋದ್ರಿಂದ ಶಿಕ್ಷಣ ಗುಣಮಟ್ಟ ಕಡಿಮೆ ಆಗ್ಲಾಗ್ತದ. ಕೇವಲ 33 ಮಾಡಿದ್ರಿಂದ ಗುಣಮಟ್ಟ ಕಡಿಮೆ ಆಗ್ಲಕತ್ತಿಲ್ಲ. ಮತ್ CBSE ಮಕ್ಕಳು 30 ಮಾರ್ಕ್ ತಗೊಳ್ತಾ ಅಲ್ಲೇ ಗುಣಮಟ್ಟ ಆಗಲ್ಲ. ಯಾಕಂದ್ರೆ ಅಲ್ಲಿ ಬುಕ್ಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಅದಾವ್. ನಾವೇನಂತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, 1ನೇ ತರಗತಿಲಿಂದಾನೇ NCERT ಬುಕ್ ಗಳನ್ನ ಮಾಡ್ರಿ, ಪಠ್ಯ ಪುಸ್ತಕಗಳ ಗುಣಮಟ್ಟ ಪರಿಶೀಲನೆ ಮಾಡ್ರಿ. ಶಿಕ್ಷಕರಿಗೆ ಇವೆಲ್ಲ ಬೇರೆ ಕೆಲಸ ಹಚ್ಚೋದಕ್ಕಿಂತ ಪಾಠ ಮಾಡಕತ್ರಿ. ಯಾಕೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಗುಣಮಟ್ಟ ಕುಸಿತಾ ಇದೆ ಅಂತಂದ್ರೆ ಆ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಬೇರೆ ಕೆಲಸನೇ ಮಾಡ್ತಾರ. ಈಗ ನೋಡಿ, ಸರ್ವೆ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟೋ ದಿವಸ ಆಯ್ತು, ಅಲ್ಲಿ ಪಾಠನೇ ನಡೀತಾ ಇಲ್ಲ. ಆ ಶಿಕ್ಷಕರಿಗೆ ಪಾಠ ಮಾಡೋಕೆ ಕೆಲಸಕ್ಕೆ ಹಚ್ಚಿದ್ರೆ ಅಂದ್ರೆ ಎಲ್ಲಾ ಕಡೆನೂ ಗುಣಮಟ್ಟ ಹೆಚ್ಚಾಗ್ತೈತಿ ಮತ್ತು ಪಠ್ಯ ಪುಸ್ತಕ ಪರಿಷ್ಕರಣೆ ಆಗುತ್ತೆ. ಪಠ್ಯ ಪುಸ್ತಕದ 1ರಿಂದ 10ನೇ ತರಗತಿವರೆಗೆ ನಾವು ಪರಿಷ್ಕರಣೆ ಮಾಡಿದ್ರೆ ICSE NCERT ಬುಕ್ಸ್ ಮಾಡಿದೀವಿ ಅಂತಂದ್ರೆ ಗುಣಮಟ್ಟನೂ ಹೆಚ್ಚಾಗ್ತೈತಿ, ಫಲಿತಾಂಶನೂ ಚೆನ್ನಾಗಿ ಬರುತ್ತೆ. ಸರ್, ಸರ್ಕಾರ ಪುಸ್ತಕಗಳನ್ನ ನಾವು ಹೋದ ವರ್ಷ ನಮ್ ಕಡೆ ದುಡ್ಡು ಕಟ್ಸ್ಕೊಂಡಿರ್ತಾರ, ಇಲ್ಲಿ ತನಕ ಪೂರ್ತಿ ಪುಸ್ತಕಗಳನ್ನು ಕೊಡೋದಲ್ಲ. ಒಂದೊಂದ್ ಬುಕ್ಕ 2 ಬುಕ್ಕ ಕೊಡ್ತಾ ಹೋಗ್ತಾರ. ಅವಾಗ ಏನ್ ಮಾಡಕ್ ಆಗ್ತೈತಿ? ಸರ್ಕಾರ ಅದನ್ನ ಯೋಚನೆ ಮಾಡ್ಬೇಕು. ಈಗ ನಾವು 10 ವರ್ಷದಿಂದ ಮನವಿ ಸಲ್ಲಿಸ್ತಾನೆ ಇದ್ದೇವೆ ಸರ್ಕಾರಕ್ಕೆ, ಜೂನ್ ಒಳಗೆ ಪಠ್ಯ ಪುಸ್ತಕಗಳನ್ನ ಕೊಡ್ರಿ ಅಂತೇಳಿ. ಜೂನ್ ಅಲ್ಲ, ಇನ್ನ ತನಕನೂ ಒಂದೊಂದು ಬುಕ್ಕ ಕೊಡ್ತಾ ಇಲ್ಲ ಸರ್ಕಾರ. ಹಂಗಾಗಿ ಗುಣಮಟ್ಟ ಕುಸಿತೈತಿ. ನೀವು ಕರೆಕ್ಟ್ ಆಗಿ ಜೂನ್ ಗಳಲ್ಲಿ ಪಠ್ಯ ಪುಸ್ತಕಗಳ ಪ್ರೊವೈಡ್ ಮಾಡಿದ್ರಿ ಅಂತಂದ್ರ, ಶಿಕ್ಷಕರಿಗೆ ಪಾಠ ಮಾಡಕ್ ಹಚ್ಚಿದ್ರಿ ಅಂತಂದ್ರ ಗುಣಮಟ್ಟ ತಾನೇ ಇಂಪ್ರೂವ್ಮೆಂಟ್ ಆಗ್ತೈತಿ. ಕೇವಲ 33 ಮಾಡಿದ್ರಿಂದ ಗುಣಮಟ್ಟ ಕುಸಿಯುವುದಿಲ್ಲ. ಪಠ್ಯ ಪುಸ್ತಕ ಪರಿಷ್ಕರಣೆ ಆಗ್ಬೇಕು, ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಹಚ್ಬೇಕು, ಅವಾಗ ಗುಣಮಟ್ಟ ಹೆಚ್ಚಾಗ್ತದೆ. ಇಲ್ಲಿ ಇಂಡಿ ತಾಲೂಕ್ನಾಗ ಇವ್ರದೇ ಒಂದ್ ಸಾಲಿಗೆ ಇನ್ನೂ 2 ಬುಕ್ ಕೊಟ್ಟಿಲ್ಲ. 3 ದಿವಸ ಆಯ್ತು ನಾವು BO ಮಾತಾಡಕತ್ತೀವಿ. 2nd ಸೆಮಿಸ್ಟರ್ ಬುಕ್ಕೇ ಕೊಟ್ಟಿಲ್ಲ ಅವ್ರಿಗೆ. ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಪಠ್ಯ ಪುಸ್ತಕಗಳನ್ನ ಸರಿಯಾದ ಸಮಯಕ್ಕೆ ಕೊಡ್ರಿ, ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ. ಶಿಕ್ಷಕರು ಮತ್ತು ಪಠ್ಯ ಪುಸ್ತಕ ಪರಿಷ್ಕರಣೆ ಪೂರೈಕೆನ ಆಗ್ಬೇಕು, ಪರಿಷ್ಕರಣೆನ ಆಗ್ಬೇಕು. NCERT ಬುಕ್ಸ್ ಮಾಡ್ಬೇಕು. ಅಂದ್ರೆ ಈಗ ನೋಡ್ರಿ, ಕೇವಲ 10th ಮಾತ್ರ ಸೈನ್ಸ್ ಮ್ಯಾಥ್ಸ್ ಸ್ಟೇಟ್ ಮತ್ತು CBSE ಬುಕ್ ಸೇಮ್ ಅದ, ಉಳಿದಿದ್ದ ಬುಕ್ ಸೇಮ್ ಇಲ್ಲ. ಈಗ ಒಮ್ಮೆ ಮಕ್ಕಳು 9th ಹೋದಾಗ ಇಲ್ಲಿ 8th ಸರ್ಕಾರ ಏನ್ ಹೇಳ್ತೈತಿ, ಫೇಲ್ ಮಾಡ್ಬಾರ್ರಿ ಅಂತ ಹೇಳ್ತೈತಿ. ಅದನ್ನು ಮಾಡ್ಬೇಕು, ಫೇಲ್ ಮಾಡಬೇಕು ಅಂತ ಅದನ್ನು ರೂಲ್ಸ್ ತರಬೇಕು. ಗುಣಮಟ್ಟ ಪರಿಷ್ಕರಣೆ ಮಾಡ್ಬೇಕು, ಪಠ್ಯ ಪುಸ್ತಕಗಳನ್ನ ಶಿಕ್ಷಕರಿಗೆ ಪಾಠ ಮಾಡಕ್ ಹಚ್ಬೇಕು, ಅಂದ್ರೆ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗ್ತದೆ. ಅಲ್ಲ, ನಾವ್ ಅದೇ ಹೇಳಿದ್ದೇವೆ, 95ರಿಂದ 30 ವರ್ಷ ಆಯ್ತು ಅನುದಾನ ಕೊಟ್ಟಿಲ್ಲ. ಆ ಶಿಕ್ಷಕರು ಕೆಲವೊಬ್ರು ರಿಟೈರ್ಡ್ ಆಗ್ಲಕತ್ತಾರ. ಈಗ ಆದಷ್ಟು ಈಗ ಪ್ರಸ್ತಾವನೆ ಸಲ್ಲಿಸಿವೆ ಅಂತ ಮೊನ್ನೆ ಶಿಕ್ಷಣ ಮಂತ್ರಿಗಳು ಹೇಳಕತ್ತಾರ, ಮತ್ತೆ 2 ತಿಂಗಳಾಯ್ತು. ಅದಕ್ಕೆ ಅದನ್ನು ಪ್ರಸ್ತಾವನೆ ಶೀಘ್ರವಾಗಿ ಮಾಡಿದ್ರೆ ಅಲ್ಲಿರುವಂತ ಶಿಕ್ಷಕರಿಗೆ ಅನುಕೂಲ ಆಗ್ತದೆ. ಕೆಲಸ ಮಾಡೋರಿಗೆ ಕೆಲವೊಬ್ರು ರಿಟೈರ್ಡ್ ಆಗುವ ಹಂತದಲ್ಲಿ ಇದ್ದಾರ, ಅವ್ರಿಗೆ ಸ್ವಲ್ಪ ಏನಾದ್ರು ಲಾಸ್ಟ್ ಮೂಮೆಂಟ್ ಆದ್ರೂ ಒಂದು ಸರ್ಕಾರಿ ಸ್ಯಾಲರಿ ತಗೊಂಡು ಇರ್ತಾರ ಅಂತ ಹೇಳಿಕೆಸಿಂದ ನಾವು ಅದಕ್ಕೂ ಒತ್ತಾಯ ಮಾಡ್ತೇವೆ. 95ರ ನಂತರ ಪ್ರಾರಂಭವಾಗಿದ್ದ ಶಾಲೆಗಳಿಗೆ ಅನುದಾನಕ್ಕೂ ಒಳಪಡಿಸ್ರಿ ಅಂತ ನಾವು ಒತ್ತಾಯ ಮಾಡ್ತೇವೆ. ಯೋಜನೆಯಾಗಿ ಹೋರಾಟ ವಿಮುಖ ಆಗ್ತಾ ಇದೆ ಅಥವಾ ಏನು? ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಹೋರಾಟ ಮಾಡ್ತೀರಿ, ನಿಮ್ಮಲ್ಲೇ 2-3 ಟೀಮ್ಗಳಿರ್ತಾರೆ. ಇಲ್ಲ, ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ನಾವ್ ಯಾವ ಸಂಘಟನೆಗಳನ್ನ ಮಾಡ್ಕೊಂಡಿಲ್ಲ. ನಾವು ಒತ್ತಾಯ ಮಾಡ್ತಾ ಅನುದಾನಕ್ಕೆ ಒಳಪಡ್ತೀರಿ, ಪಠ್ಯ ಪುಸ್ತಕಗಳನ್ನ ಪರಿಷ್ಕರಣೆ ಮಾಡ್ರಿ, ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ S-News ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.